ನನಗೆ ಯಾವುದೇ ಕಾರಣಕ್ಕೆ ಸಚಿವ ಸ್ಥಾನದಿಂದ ನನಗೆ ಸಮಾಜ ಉದ್ಧಾರ ಆಗಿಲ್ಲ. ಸಚಿವ ಸ್ಥಾನ ಕೊಟ್ಟ ಮೇಲೆ ಏನೇನಾಗೈತೆ ನಿಮಗೆಲ್ಲ ಗೊತ್ತೈತಿ. ಶಾಸಕರಾದಮೇಲೆ ನ್ಯಾಯ ಕೊಡಿಸ್ಕೊಂಡಿದ್ವಿ. ಶಾಸಕರುಗಳು ಕೆಲವರು ಪ್ರಾಮಾಣಿಕ ಪ್ರಯತ್ನ ಪಟ್ಟರು. ಸಚಿವರಾದಮೇಲೆ ನ್ಯಾಯ ಕೊಡಿಸ್ತೇವೆ ಅಂತಂದರೆ ಅವರಿಂದನೂ ಪ್ರಾಮಾಣಿಕ. ಹಾಗಾಗಿ ಸಚಿವ ಸ್ಥಾನದಿಂದ ಶಾಸಕ ಸ್ಥಾನದಿಂದ ನಮ್ಮ ಸಮಾಜಕ್ಕೆ 100ಕ್ಕೆ 100ರಷ್ಟು ನ್ಯಾಯ ಸಿಗೋದು ಭಾಳ ಕಷ್ಟ. ಹಾಗಾಗಿ ಮೀಸಲಾತಿಯಿಂದ ಮಾತ್ರ ನ್ಯಾಯ ಸಿಗಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ಮೀಸಲಾತಿ ನಾನು ಮುಂಚೆನೇ ಹೇಳೇನೆ ಕೂಡಿಸಂದು ಪಾದಯಾತ್ರೆ ಮಾಡಬೇಕಾದ್ರೆ ಸಚಿವ ಸ್ಥಾನಕ್ಕಿಂತ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಮೀಸಲಾತಿ ಮುಖ್ಯ ಅಂತ. ಈ ಸಚಿವ ಸ್ಥಾನ ಪಡ್ಕೊಂಡವರು ಎಷ್ಟು ಮಟ್ಟಿಗೆ ಹೋರಾಟ ಮಾಡೋದು ನಿಮ್ಗೆ ಗೊತ್ತೈತಿ. ಶಾಸಕರ ಗೆದ್ದಂಥವ್ರು ಎಷ್ಟು ಮಟ್ಟಿಗೆ ಹೋರಾಟ ಮಾಡೋದು ನಿಮ್ಗೆ ಗೊತ್ತೈತಿ. ಹಾಗಾಗಿ ಮೀಸಲಾತಿಯಿಂದ ಮಾತ್ರ ನ್ಯಾಯ ಸಿಗಲಿಕ್ಕೆ ಸಾಧ್ಯವಿದೆ. ಅದನ್ನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಒತ್ತಾಯ ಮಾಡೋದಿಲ್ಲ ಇಲ್ಲ, ನನಗಪ್ಪ ಮುಖ್ಯಮಂತ್ರಿಗಳಿಗೆ ಆ ಸರ್ಕಾರಕ್ಕೆ ವಿವೇಚನೆ ಬಿಟ್ಟಿದ್ದು. ಹಾಗಾಗಿ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ನಾನು ಅವ್ರಿಗೆ ಅಂತ ಅನ್ನೋಕ್ಕೆ ಹೋಗೋದಿಲ್ಲ. ಸಮಾಜಕ್ಕೆ ಜನಸಂಘಟನೆಗಳಿಗೆ ನ್ಯಾಯ ಕೊಡಬೇಕು, ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕು ಅನ್ನೋಂಥದ್ದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಆಗ ಅವ್ರು ಯಾರಿಗೆ ಕೊಡ್ತಾರೆ ಕೊಡಲಿ. ಹಾಗಾಗಿ ನನಗೆ ಉದ್ದೇಶ ಏನಪ್ಪ ಅಂದರೆ ಸಚಿವ ಸ್ಥಾನದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಯಾವುದೇ ಸಮುದಾಯ ಉದ್ಧಾರ ಆಗೋಕ್ಕೆ ಸಾಧ್ಯ ಇಲ್ಲ. ಮೀಸಲಾತಿ ಮಾತ್ರ ಸಾಧ್ಯ. ನಮ್ಮ ಜನ ಇವತ್ತು ತೀರ್ಮಾನ ಮಾಡಿಬಿಟ್ಟಾರೆ, ಯಾವ ಸಚಿವರು ಯಾವ ಶಾಸಕರಿಂದ ಈ ಸಮಾಜ ಉದ್ಧಾರ ಆಗೋದಿಲ್ಲ. ಓನ್ಲಿ ಮೀಸಲಾತಿಗೋಸ್ಕರ ಯಾರು ಪ್ರಾಮಾಣಿಕ ಹೋರಾಟ ಮಾಡ್ತಾರೋ ಅವರಿಂದ ಮಾತ್ರ ಉದ್ಧಾರ ಅಂತ ತಲೆ ಬಂದ್ಬಿಟ್ಟೈತಿ. ಹಾಗಾಗಿ ಜನ ಸಚಿವ ಸ್ಥಾನದ ಬಗ್ಗೆ ತಲೆ ಕೆಡ್ಸಂಡಿಲ್ಲ, ಓನ್ಲಿ ನ್ಯಾಯದ ಬಗ್ಗೆ ತಲೆ ಕೆಡ್ಸಂಡಿದೆ. ನೂರು ಒಂದು ಮಾಡ್ಕೊಳ್ಳಿ. ಅವ್ರ ನಿಲುವು ಏನದಾವು, ಅವ್ರ ತತ್ವ ಏನದಾವು ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಯಾವ ಧರ್ಮದಲ್ಲಿ ಜನಿಸ್ಯಾರ ಅನ್ನೋದು ಅವ್ರಿಗೆ ಯಾರು ಹೋರಾಟಕ್ಕೆ ಮುಂಚೂಣಿಯಲ್ಲಿ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ. ಇವತ್ತು ಯಾವ ಧರ್ಮದಲ್ಲಿ ಜನಿಸಿದ್ವಿ ಅಂತ ಹೇಳ್ಬೇಕಲ್ಲ ಅವ್ರು ಫಸ್ಟು. ಬಸವ ಧರ್ಮನ, ಏನು ಲಿಂಗಾಯತರ, ಏನು ಪಂಚಮಸಾರ್ಯಾರ, ಮತ್ತು ಯಾವ್ದವ್ರು ಅದಾವನು ಇವರಿಗೆ. ಯಾಕಂದ್ರೆ ಅವರು ಮೊನ್ನೆ ಏನು ನಮ್ಮ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಇವತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಸರ್ವೆ ಪ್ರಾರಂಭ ಆಗಿದೆ, ಸಮೀಕ್ಷೆ ಪ್ರಾರಂಭ ಆಗಿದೆ. ಅದರಲ್ಲಿ ಯಾರ್ಯಾರು ಏನೇನು ಬರ್ಸ್ಯಾರ ಗೊತ್ತೈತಿ. ನಾವು ಲಿಂಗಾಯತ ಧರ್ಮದಲ್ಲಿ ಹುಟ್ಟಿವಿ, ನಾವು ಲಿಂಗಾಯತ ಅಂತ ಬರ್ಸೀವಿ. ಜಾತಿ ಕಾಲಮ್ನಲ್ಲಿ ಲಿಂಗಾಯತ ಪಂಚಮಸಾಲಿ ಬರ್ಸೀವಿ. ಅದೇ ರೀತಿ ನಾವು ಅದೇ ಬರ್ಸ ಕೇಳಿದ್ವಿ ಎಲ್ಲ ಒಳಪಂಗಡಗಳಿಗೂ, ಲಿಂಗಾಯತ ಬರ್ಸ್ರಿ, ನಿಮ್ಮ ಉಪಜಾತಿ ಏನಿದೆ ಅದನ್ನು ಉಪಜಾತಿಯಲ್ಲಿ ಬರ್ಸ್ರಿ ಅಂತ ಹೇಳಿ. ಆದರೆ ಇವರು ಯಾವ್ಯಾವ ಹೇಳ್ಯಾರ ನಿಮ್ಗೆ ಗೊತ್ತೈತೆ. ನಾನು ಹೇಳಕ್ಕೆ ಹೋಗಲ್ಲ, ಉಚ್ಚಾರ ಮಾಡೋಕ್ಕೆ ಹೋಗೋದಿಲ್ಲ. ಇವ್ರು ಯಾರಿಗೋಸ್ಕರ ಹೋರಾಟ ಮಾಡ್ತಾರೋ ಗೊತ್ತಿಲ್ಲ. ಲಿಂಗಾಯತಿಗೋಸ್ಕರ ಹೋರಾಟ ಮಾಡ್ತಾರೋ, ಏನು ಪಂಚಮಸಾಲಿ ಹೋರಾಟ ಮಾಡ್ತಾರೋ, ಮತ್ತು ಇತರಿಗೆ ಮಾಡ್ತಾರೋ. ಯಾಕಂದ್ರೆ ಅವ್ರು ನಿಲುವು ಸ್ಪಷ್ಟ ಇಲ್ಲ. ಯಾಕಂದ್ರೆ ಒಂದು ವೇದಿಕೆಯಾಗಿ ಹೋಗಿ ಏನು ಲಿಂಗಾಯತ ಅಂತ ಭಾಷಣ ಮಾಡ್ತಾರೆ ಇವರು, ಇನ್ನೊಂದು ವೇದಿಕೆಗೆ ಬಂದು ಹಿಂದೂ ಅಂತ ಹೇಳ್ತಾರೆ. ಇವ್ರು ಯಾವ ಧರ್ಮ? ಹಿಂದೂ ಧರ್ಮ ಐತೆ ರಾಷ್ಟ್ರದಾಗ. ನಾವು ಹಿಂದೂಗಳು ವಿರೋಧಿ ಅಲ್ಲ, ಹಿಂದೂಗಳು ಅಂದವ್ರಿಗೆ ನಾವು ಗೌರವ ಕೊಡ್ತೀವಿ. ಆದರೆ ಯಾರೂ ವಿರೋಧಿ ನಾವಲ್ಲ. ಯಾವ ಧರ್ಮದ ಯಾವ ಜಾತಿಯ ಜನಾಂಗಕ್ಕೆ ನಾವು ವಿರೋಧಿಗಳಲ್ಲ. ಆದರೆ ಇವರು ನಿಲುವೇ ಸ್ಪಷ್ಟ ಇಲ್ಲ. ಇವರು ಹೋರಾಟ ಹೆಂಗೆ ಮಾಡ್ತಾರೋ, ಯಾರು ಕರ್ಕೊಂಡು ಮಾಡ್ತಾರೋ ಅದಂತೂ ಗೊತ್ತಿಲ್ಲ. ನಮ್ಮ ಹೋರಾಟ ಕೂಡ ಇದೆ, ಕಾನೂನಾತ್ಮಕವಾಗಿ ಸೈದ್ಧಾಂತಿಕವಾಗಿ ನಮ್ಮ ಸಮುದಾಯ ಇವತ್ತು ನ್ಯಾಯ ಕೊಡಿಸ್ಬೇಕು, 2A ಕೊಡಿಸ್ಬೇಕು. ನಾವು 2A ಮೀಸಲಾತಿ ಕೊಡ್ತೇವೆ. ನೀವೇ ಹೋಗಿದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿ ಹೇಳಿದಾರಲ್ಲ, ಭಾಳ ಸ್ಪಷ್ಟವಾಗಿ ನಮ್ಮ ಸಮುದಾಯದ ಮುಂದೆ ಹೇಳ್ಯಾರ. ಹಿಂದುಳಿದ ವರ್ಗದ ಪೂರ್ಣ ಪ್ರಮಾಣದ ವರದಿ ಬಂದಿಲ್ಲ. ಹಿಂದೆ ಇವರು ನಾಟಕ ಮಾಡಿದ್ರಲ್ಲ, ಬೊಮ್ಮಾಯಿ ಕಂಪನಿ, ನಾಟಕ ಕಂಪನಿ, ತಾಯಿ ಮೇಲೆ ಪ್ರಮಾಣ ಮಾಡಿ ಈ ನಾಟಕ ಕಂಪನಿ 2D 2C ಕೊಟ್ರಲ್ಲ, 2D 2C ಕೊಡಿಸಂತ ಹೇಳಿ ಇವ್ರು ತಾಕತ್ತಿದ್ರೆ ಇವರ ಹೇಳಿದ್ರಲ್ಲ, ಯಾರ ಹೆಸರು ಇನ್ನೀಗ ಏನು ಜಗದ್ಗುರುಗಳು ಏನೋ ಅಂತಿರಲ್ಲ ಅವ್ರು, ನನಗೆ ಗೊತ್ತಿಲ್ಲ ಅವ್ರು ಯಾರು ಅಂತ, ನನಗೆ ಬರೋದು ಬಾಯಾಗೀಗ. ಅವ್ರು ತೆಗೆದಾಕಿಂದ ನಾವು ತೆಗೆದಾಕ್ಬಿಟ್ಟಿವಿ. ಅವ್ರು ಹೇಳಿದ್ರಲ್ಲ, ಸ್ವೀಕಾರ ಮಾಡಿದ್ರಲ್ಲ 2D 2C. ಮತ್ತು ಯಾಕೆ ಕೊಡಿಸಿಲ್ಲ ನಮ್ಮ ಮಕ್ಕಳಿಗೆ ಸರ್ಟಿಫಿಕೇಟು? ಯಾಕೆ 2D 2C ಸರ್ಟಿಫಿಕೇಟ್ ಕೊಡಿಸಿಲ್ಲ? ಸುಮ್ಮನೆ ನಾಟಕ ಓಡಿಸೋದು. ಅದು ಪೂರ್ಣ ಪ್ರಮಾಣ ವರದಿ ತೊಗೊಳ್ಳಾರ್ದು ಮಧ್ಯಂತರ ವರದಿ ತೊಗೊಂಡು ಬೊಮ್ಮಾಯಿ ತಾಯಿ ಮೇಲೆ ಪ್ರಮಾಣ ಮಾಡಿ ನಾಟಕ ಮಾಡಿದವರು ಇವರಲ್ಲಪ್ಪ, ಭಾರತೀಯ ಜನತಾ ಪಕ್ಷ ಸೋಕಾಲ್ಡ್ ನಾಯಕರುಗಳು. ಈಗ ಅದನ್ನು ಆ ಕಡೆ ಅವ್ರ ಪಕ್ಷಕ್ಕೆ ತೊಗೊಂಡು ಹೋಗ್ಯಾರ. ಬಹುತೇಕ ಎಲ್ಲಿ ಇಲೆಕ್ಷನ್ ನಿಲ್ಲಿಸ್ತಾರೋ ಗೊತ್ತಿಲ್ಲ ಅವ್ರಿಗೆ. ಅದು ನನಗೆ ಡೌಟ್ ಐತಿ. ಅಲ್ಲ, ನಿಲ್ಲಿಸ್ಬೋದು. ಯಾಕಂದ್ರೆ ಅವರು ರೆಡಿ ಆಗ್ಯಾರ ಎಲ್ಲ, ಅದಕ್ಕೆ ನಿಂತದ್ದು ಒತ್ತು ಕೂಡಿ ಬೇಡ ಒತ್ತು ಕೂಡಿ ಇಲ್ಲ ಖಾದಿ ಹಾಕೋ ಇದು ಖಾದಿ ಹಾಕೊಂತಾರ ಅವರು ಜಲ್ದಿ. ಅಲ್ಲ, ನಾನು ಯಾರು ಗೊತ್ತಿಲ್ಲ, ಅಲ್ಲಿ ಮಾತಾಡ್ತಾರಲ್ಲ ಯಾರೋ ಏನು ಹೇಳ್ತಾರಲ್ಲ, ಮೊನ್ನೆ ಭಾಷಣ ಹೊಡಿತಾರೆ ಇವರು. ಒಬ್ಬರು ಯಾವ ಇದನ್ನ ಹಾಕ್ಕೊಂಡಿದ್ದೀವಿ, ಖಾದಿ ಹಾಕ್ಕೊಂಡಿದ್ದೀವೋ, ಕಾವಿ ಹಾಕ್ಕೊಂಡಿದ್ದೀವೋ, ಕಾಕಿ ಹಾಕ್ಕೊಂಡಿದ್ದೀವೋ ಅದ್ರ ಮೇಲೆ ನಮ್ಮ ನಿರ್ಧಾರಗಳ. ಅದನ್ನು ಬಿಟ್ಟು ಇದನ್ನು ಹಾಕ್ಕೊಂಡು ನಾನು ಏನಾರ ಮಾತಾಡ್ತೀನಿ. ಅವ್ರು ಯಾವ ನಿರ್ಧಾರ ತಗೋತಾರೋ ಆ ನಿರ್ಧಾರದ ಬೆಂಬಲ ಇವ್ರಿಗಿದೆ ಅಂತ ಬೈಕೊಂತ ಹೋಗ್ಲಿ, ನನಗೆ ನಾನು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.